ದೇವೇಗೌಡಪ್ಪಾಜಿಯವ್ರು ಬರ್ತಾರಂದ್ರೆ ಸಾಕು ಎಲ್ಲರೂ ಒಂದು ಸಡಗರ ಸಂಭ್ರಮದಿಂದ ಕಾಯ್ತಾ ಇದ್ದೀರಿ. ಆದರೆ ಮಳೆಗಾಲ ಕೆಲವರಿಗೆ ಭಾಳ ಆತಂಕ ಇತ್ತು, ಮಳೆ ಬರ್ತದೇನೋ ತೊಂದರೆ ಆಗ್ತದೇನೋ ಅಂಥದ್ದು. ಆದರೆ ದೇವರ ಆಶೀರ್ವಾದ, ಯಾಕಂದರೆ ಧರ್ಮ ಇದ್ದಲ್ಲಿ ಯಾವುದೇ ಅಂಥ ತೊಂದರೆಗಳು ಆಗೋದಿಲ್ಲ ಅನ್ನೋಂಥ ಒಂದು ಮಾತು ಹೇಳ್ತಾ, ನಾನು ಕೂಡ ಸಾಕಷ್ಟು ಅನುದಾನವನ್ನು ನನ್ನ ಪೀರಿಯಡಿನಲ್ಲಿ ಪ್ರಯತ್ನ ಮಾಡ್ತಂದಿದ್ದೀನಿ. ಯಾಕಂದರೆ ಆರೋಗ್ಯ ಕ್ಷೇತ್ರಕ್ಕೆ ನಾನು ತಾಲೂಕಿಗೆ ನನ್ನ 2 ವರ್ಷದ ಅವಧಿಯಲ್ಲಿ 3 ಆರೋಗ್ಯ ಕೇಂದ್ರಗಳನ್ನು ತಲಾ 4 ಕೋಟಿ ವೆಚ್ಚದಲ್ಲಿ ನಾನು ಮನವಿ ಮಾಡಿಕೊಳ್ತಂದೀನಿ. ಕೊತ್ತದಡ್ಡಿ, ಆಲ್ಕೋಡ್, ಮುಷ್ಟೂರು, ಗಬ್ಬೂರು ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನು 14 ಕೋಟಿ ವೆಚ್ಚದಲ್ಲಿ ಸಮುದಾಯ ಆರೋಗ್ಯ ಕೇಂದ್ರವನ್ನಾಗಿ ಮೇಲ್ದರ್ಜೆಗೆ ಏರಿಸಬೇಕು ಅನ್ನೋಂಥದ್ದು ನಾನು ಕೂಡ ಸೆಷನ್ನಲ್ಲಿ ಮಾತಾಡಿದ್ದೆ. ಹಂಗಾಗಿ ಅದು ಕೂಡ ಮಂಜೂರಾಗಿದೆ. ಅರಕೇರ ಮತ್ತು ಜಾಲಹಳ್ಳಿ ಸಮುದಾಯ ಆರೋಗ್ಯ ಕೇಂದ್ರಗಳು 35 ಹಾಸಿಗೆಯಿಂದ 50 ಹಾಸಿಗೆಗಳಿಗೆ ಸಮುದಾಯಗಳ ಆರೋಗ್ಯ ಕೇಂದ್ರಗಳನ್ನಾಗಿ ಒಟ್ಟು ರೂಪಾಯಿ 13 ಕೋಟಿ ವೆಚ್ಚದಲ್ಲಿ ಒಂದು ಮೇಲ್ದರ್ಜೆಗೆ ಏರಿಸಬೇಕಂತ ಮಾತಾಡಿದ್ವಿ. ಅದು ಕೂಡ ಆಗ್ಯದ. ಹೆರಿಗೆ ಸಮಯದಲ್ಲಿ ಬಾಣಿತಿಯರವರು ಕಣ್ಣಿನಿಂದ ನೋಡಿದ ನಾನು ಅಧಿವೇಶನದಲ್ಲಿ ನಮ್ಮ ಒಂದು ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ ಬೇಕು ಅಂತ ಕೇಳಿದ್ದೆ. ಅದು ಕೂಡ ಮಂಜೂರಾಗ್ಯದ. ನಗರದ ಜನರ ಉತ್ತಮ ಚಿಕಿತ್ಸೆಗಾಗಿ ಗೌರಂಪೇಟೆಯಲ್ಲಿ ಕೂಡ ಒಂದು ನಮ್ಮ ಕ್ಲಿನಿಕ್ ಆರಂಭ ಅನ್ನೋಂಥದ್ದು ಮಾಡಿವಿ. ಕ್ರೀಡಾ ಜಗತ್ತಿಗೆ ಕೂಡ ಸಾಕಷ್ಟು ನಾನು ಅನುದಾನವನ್ನು ಕೊಟ್ಟೀನಿ. ಜಾಲಹಳ್ಳಿ ಭಾಗದಲ್ಲಿ ವಿದ್ಯಾರ್ಥಿಗಳಿಗೆ ಕ್ರೀಡೋತ್ಸವ ಗುರುತಿಸಿ ನಾನು ಆ ಭಾಗದ ಮಕ್ಕಳಿಗೆ ಕ್ರೀಡಾ ಉತ್ತೇಜನಕ್ಕಾಗಿ ರೂಪಾಯಿ 50 ಲಕ್ಷ ಒಳಾಂಗಣ ಬ್ಯಾಡ್ಮಿಂಟನ್ ಕೋರ್ಟ್ ಕೂಡ ನಿರ್ಮಾಣ ಮಾಡೀನಿ. ತಾಲೂಕು ವಿದ್ಯಾರ್ಥಿನಿಯರಿಗೆ ಅನುಕೂಲವಾಗುವಂತೆ ನಗರದಲ್ಲಿ ಸುಸಜ್ಜಿತ ಕ್ರೀಡಾಂಗಣ ಮೂಲಭೂತ ಸೌಕರ್ಯಗಳು ಕಲ್ಪಿಸಲು ರೂಪಾಯಿ 3 ಕೋಟಿ ಅನುದಾನವನ್ನು ನೀಡಿದ್ದೇನೆ. ತಾಲೂಕಿನ ಮಕ್ಕಳ ಕ್ರೀಡಾಸಕ್ತಿ ಬೆಳೆಯಲು ತಾಲೂಕಿನ 5 ಶಾಲೆಗಳಿಗೆ 3 ಕೋಟಿ ವೆಚ್ಚದಲ್ಲಿ ಕ್ರೀಡಾ ಸಾಮಗ್ರಿಗಳನ್ನು ನಾನು ಒದಗಿಸಿದ್ದೇನೆ. ತಾಲೂಕು ಮಕ್ಕಳ ರಾಜ್ಯ ಮಟ್ಟಕ್ಕೆ ರಾಷ್ಟ್ರ ಮಟ್ಟಕ್ಕೆ ಆಯ್ಕೆಯಾದಂಥ ವೈಯಕ್ತಿಕವಾಗಿ ಸಮವಸ್ತ್ರ ಹಾಗೂ ಆರ್ಥಿಕ ಸಹಾಯಧನ ಮಾಡಿರ್ತೇನೆ. ತಾಲೂಕಿನ ಯಾವುದೇ ಗ್ರಾಮಗಳಲ್ಲಿ ಕ್ರೀಡಾಕೂಟ ಏರ್ಪಡಿಸಿದಾಗ ಸಂಪೂರ್ಣ ಊಟ ಮತ್ತು ವ್ಯವಸ್ಥೆ ನನ್ನ ಕೈಲಾದ ಸಹಾಯ ಸಹಕಾರ ಕೂಡ ಮಾಡುತ್ತೇನೆ. ಶಿಕ್ಷಣ ಕ್ಷೇತ್ರಕ್ಕೆ 2023-24, 24-25ನೇ ಸಾಲಿಗೆ ಅಕ್ಷರ ಆವಿಷ್ಕಾರ ಯೋಜನೆಯಡಿಯಲ್ಲಿ ನನ್ನ ತಾಲೂಕಿನ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಅನುಕೂಲವಾಗುವಂತೆ ಸುಮಾರು 80 ಕೋಟಿ ರೂಪಾಯಿ ವೆಚ್ಚದ ಕಟ್ಟಡ ನಿರ್ಮಾಣಗಳನ್ನು ಶಾಲೆಗೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವ ಅನುದಾನ ನೀಡಿದ್ದೇನೆ. ಸುಮಾರು ವರ್ಷಗಳಷ್ಟು ಹಳೆಯದಾದ ಶಾಲಾ ಕಟ್ಟಡಗಳು ಗುರುತಿಸಿ ಅಂಥ ಶಾಲೆಗಳಿಗೆ ಗೋವಿಂದಪಲ್ಲಿ, ಅಂಜಳ, ಊಟಿ, ಆಲ್ಕೋಟ್, ಜಾಗಟ್ಗಾಲ್, ಚಿಂತಲಕುಂಟ ಮತ್ತು ಯಮನೂರು ಶಾಲೆಗಳಿಗೆ ತಲಾ 3 ಕೋಟಿ ರೂಪಾಯಿ ವೆಚ್ಚದ ಪ್ಯಾಕೇಜ್ಗಳನ್ನು ಕೊಟ್ಟಿದ್ದೇನೆ. 30 ವರ್ಷದಿಂದ ಶಾಲಾ ಕೊಠಡಿಗಳಿಗೆ ಸುಣ್ಣ ಬಣ್ಣ ಇಲ್ಲದ ಸೋರುತ್ತಿದ್ದ ಕಟ್ಟಡಗಳಿಗೆ ಗಮನಿಸಿ ನಾನು ಅಂಥ ಹಳೆಯ ಶಾಲೆಗಳಿಗೆ 2 ಕೋಟಿ ವೆಚ್ಚದಲ್ಲಿ ಸುಣ್ಣ ಬಣ್ಣ ಕೂಡ ಮಾಡಬೇಕು ಅನ್ನೋಂಥದ್ದು ಕೂಡ ದುಡ್ಡು ಕೊಟ್ಟಿದ್ದೇನೆ. ನಾನು ಖುದ್ದಾಗಿ ಅಲ್ಪಸಂಖ್ಯಾತ ಸಚಿವರನ್ನು ಭೇಟಿ ಮಾಡಿ ತಾಲೂಕಿಗೆ 4 ಮೌಲಾನಾ ಆಜಾದ್ ಶಾಲೆಗಳು ಮತ್ತು ತಲಾ 5 ಕೋಟಿ ರೂಪಾಯಿದಂಗ ಜಾಲಹಳ್ಳಿ, ಅರಕೇರ, ದೇವದುರ್ಗ, ಗಬ್ಬೂರು ಅಲ್ಪಸಂಖ್ಯಾತ ವಿದ್ಯಾರ್ಥಿಗಳ ಶಿಕ್ಷಣಕ್ಕೆ ಹೆಚ್ಚು ಒತ್ತು ಕೊಡುವ ಸಲುವಾಗಿ ದೇವದುರ್ಗ ತಾಲೂಕಿಗೆ ನೂತನ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯನ್ನು ರೂಪಾಯಿ 25 ಕೋಟಿ ವೆಚ್ಚದಲ್ಲಿ ಮಂಜೂರು ಮಾಡಿಸಿದ್ದೇನೆ. ಕ್ಷೇತ್ರದ ಹಿಂದುಳಿದ ವರ್ಗಗಳ ಮಕ್ಕಳ ವಸತಿ ನಿಲಯ ಅವಶ್ಯಕತೆ ಅರಿತು ನಾನು ಸರ್ಕಾರ ಮಟ್ಟದಲ್ಲಿ ಹೋರಾಡಿ 25 ಕೋಟಿ ವೆಚ್ಚದಲ್ಲಿ BCM ಹಾಸ್ಟೆಲ್ ಮಂಜೂರು ಮಾಡಿಸಿದ್ದೇನೆ. ತಾಲೂಕು ಎಲ್ಲ ಮೊರಾರ್ಜಿ ದೇಸಾಯಿ ಶಾಲೆಗಳ ವಸತಿ ಶಾಲೆಗಳ ಆವರಣಕ್ಕೆ ರೂಪಾಯಿ 3 ಕೋಟಿ ವೆಚ್ಚದ ಐಮಾಸ್ಕ್ ದೀಪಗಳನ್ನು ಅಳವಡಿಸಿದ್ದೇನೆ. ತಾಲೂಕಿನಾದ್ಯಂತ 100 ಹಳ್ಳಿಗಳಿಗೆ ಮತ್ತು 5 ಕೋಟಿ ರೂಪಾಯಿ ವೆಚ್ಚದಲ್ಲಿ ಐಮಾಸ್ಕ್ ದೀಪಗಳನ್ನು ಅಳವಡಿಸಿದ್ದೇನೆ. ತಾಲೂಕಿನ ಅತಿ ಹೆಚ್ಚು ಜನರು ಸೇರಿ ಧಾರ್ಮಿಕ ಕಾರ್ಯಗಳನ್ನು ಮಾಡೋಂಥ ಕಡೆ ಕೋಟ್ಯಾಂತರ ರೂಪಾಯಿಗಳನ್ನು ಸಮುದಾಯ ಭವನ ನಾನು ನಿರ್ಮಾಣ ಮಾಡಿದ್ದೇನೆ. ವಿದ್ಯುತ್ತಿಗೆ ಈಗಾಗಲೇ ಆಲ್ಕೋಟ್ ಸಾಹೇಬ್ರು ಹೇಳಿದರು, ಅವರ ಅವಧಿಯಲ್ಲಿ ಸಬ್ಸ್ಟೇಷನ್ಗಳು ಮಾಡಿ ಇವತ್ತು ಭಾಳ ಅನುಕೂಲ ಆಗಿತ್ತು. ಆದರೆ ತಾಲೂಕಿನ ರೈತರ ವ್ಯವಸ್ಥೆ
ವಿದ್ಯುತ್ ಸಮಸ್ಯೆ ಆಗಿರೋದ್ರಿಂದ ಸಚಿವರಲ್ಲಿ ಮನವಿ ಮಾಡಿ ನನ್ನ ಮತಕ್ಷೇತ್ರಕ್ಕೆ ಹಲವು ವಿದ್ಯುತ್ ಕೇಂದ್ರಗಳನ್ನು 100 ಕೋಟಿ ವೆಚ್ಚದಲ್ಲಿ ಮಂಜೂರು ಮಾಡಿಸಿದ್ದೇನೆ. ಮಸರಕಲ್ ಗ್ರಾಮ 21 ಕೋಟಿ ವೆಚ್ಚದಲ್ಲಿ 110 KV ಸಬ್ಸ್ಟೇಷನ್ ಆಗಿದೆ. ಕ್ಯಾದಿಗೇರ ಗ್ರಾಮಕ್ಕೆ ರೂಪಾಯಿ 28 ಕೋಟಿ ವೆಚ್ಚದ 110 KV ಸಬ್ಸ್ಟೇಷನ್ ಆಗಿದೆ. ಜಾಲಹಳ್ಳಿ ಗ್ರಾಮಕ್ಕೆ ರೂಪಾಯಿ 28 ಕೋಟಿ ವೆಚ್ಚದ 110 KV ಸಬ್ಸ್ಟೇಷನ್ ಆಗಿದೆ. ಮುಂಡ್ರಿಗಿ ಗ್ರಾಮಕ್ಕೆ ರೂಪಾಯಿ 32 ಕೋಟಿ ವೆಚ್ಚದ 110 KV ಸಬ್ಸ್ಟೇಷನ್ ಆಗಿದೆ. ಕೊಪ್ಪೂರ ಗ್ರಾಮದಲ್ಲಿ ರೂಪಾಯಿ 110 ಕೋಟಿ ವೆಚ್ಚದಲ್ಲಿ 220 KV ಸಬ್ಸ್ಟೇಷನ್ ಮಂಜೂರು ಮಾಡಿಸಿದ್ದೇನೆ. ಇದೇ ಥರ ನಾನು ಇವೆಲ್ಲ ಹೇಳಕ್ಕೆ ಹೋದರೆ ಸಾಕಷ್ಟು ಸಮಯ ಆಗ್ತದ, ಸಮಯ ಇಲ್ಲ. ನಾನು ಹೇಳಿದ್ದೆ ಸದಾ ನನ್ನ ಮನೆ ಬಾಗಿಲು ನಿಮಗಾಗಿ ತೆಗೆದಿರ್ತದೆ ಅಂತ ಹೇಳಿದ್ದೆ. ನಮ್ಮೆಲ್ಲ ಹಿರಿಯರು ನಾಯಕರೆಲ್ಲ ಮಾತಾಡ್ತಿದ್ರು ಗ್ರಾಮ ವಾಸ್ತವ್ಯ ಮಾಡೋಂಥ ಸಂದರ್ಭದಲ್ಲಿ, ಕರಿಯಮ್ಮ ಯಾವುದೇ ಕಾರಣಕ್ಕೆ ನಿಮ್ಮನ್ನು ಮರೆಯೋದಿಲ್ಲ ಅಂತೇಳಿ ನಾನು ಕೂಡ ವೇದಿಕೆ ಮೇಲೆ ನಾನು ಏನು ಪ್ರಮಾಣ ಮಾಡಬೇಕು ಗೊತ್ತಾಗಿಲ್ಲ ನನಗೆ. ಹಂಗಾಗಿ ನನಗೊಂದು ಭಯ ಇರಲಿ ಅನ್ನೋಂಥ ಒಂದು ವಾತಾವರಣ ಮನಸ್ಸಿಟ್ಕೊಂಡು ನಾನು 2 ಮಕ್ಕಳ ಮೇಲೆ ಪ್ರಮಾಣ ಮಾಡಿದ್ದೆ. ಅದೇ ಥರ 2 ವರ್ಷದಿಂದ ನಾನು ಸೇವಕಳಾಗಿ ನಿಮ್ಮ ಜೊತೆಯಲ್ಲಿ ಕೆಲಸ ಮಾಡ್ತಾ ಇದ್ದೇನೆ. ಹಂಗಾಗಿ ಇನ್ನು ಯಾರು ಎದೆಗುಂದಬೇಕಾಗಿಲ್ಲ. ಇನ್ನು 3 ವರ್ಷದ ಸಮಯ ಅದು. ನಿಜವಾಗ್ಲೂ ನಮಗೆ ಏನು ಗ್ಯಾರಂಟಿಗಳು ಸಾಕಷ್ಟು, ನಾವೇನು ಬೇಡ ಅಂತ ಹೇಳ್ತಾ ಇಲ್ಲ ಗ್ಯಾರಂಟಿ ಕೊಡಲಿಕ್ಕೆ, ಆದರೆ ಶಾಸಕರ ಅಧಿಕಾರಗಳನ್ನು ಕಸಿದು ನೇರವಾಗಿ ಯೋಜನೆಗಳು ಕೊಡೋದ್ರಿಂದ ಇಷ್ಟು ತೊಂದರೆ ಆಗ್ತದೆ ಅಂದರೆ ನಿಜವಾಗ್ಲೂ ಕಣ್ಣಲ್ಲಿ ರಕ್ತ ಬರ್ತದೆ, ನೀರು ಬರೋದಿಲ್ಲ ನಮಗೆಲ್ಲ. ಯಾಕಂದರೆ ನಮಗೆ ಈಗಾಗಲೇ ಹಿಂದುಳಿದ ತಾಲೂಕಿಗೆ ಸಾಕಷ್ಟು ಅನುದಾನ ಅವಶ್ಯಕತೆ ಇರೋದ್ರಿಂದ ಈ ಏನು ಸರ್ಕಾರದ ಒಂದು ಧೋರಣೆಯಿಂದ ನಿಜವಾಗ್ಲೂ ನಮಗೆ ತೊಂದರೆ ಆಗ್ಯದ. ಸನ್ಮಾನ್ಯ ಕುಮಾರಣ್ಣವರು ಎಲೆಕ್ಷನ್ ಪೂರ್ವದಲ್ಲಿ ಏನು ಘೋಷಣೆ ಮಾಡಿದರು ಪಂಚರತ್ನ ಯೋಜನೆ, ಆ ಯೋಜನೆ ಬಂದ್ರೇ ಇಡೀ ನಮ್ಮ ರಾಜ್ಯಕ್ಕೆ ಎಲ್ಲ ವರ್ಗದ ಜನರಿಗೆ, ಎಲ್ಲ ತಾಯಂದ್ರಿಗೆ, ರೈತರಿಗೆ, ಯುವಕರಿಗೆ ಎಲ್ಲರಿಗೆ ಒಳ್ಳೆ ಒಂದು ಕೆಲಸ ಮಾಡೋಕ್ಕಾಗ್ತದ ಅನ್ನೋಂಥ ಒಂದು ಮಾತು ಹೇಳ್ತಾ, ದೇವೇಗೌಡ ಅಪ್ಪಾಜಿಯವ್ರ ಬಗ್ಗೆ ನಾನೇನು ಹೇಳೋಕ್ಕೆ ಭಾಳ ಸಣ್ಣವಳು, ನನಗೇನಷ್ಟು ಗೊತ್ತಿಲ್ಲ. ಆದರೆ ದೇಶದ ಸೇವೆ ಮಾಡೋಂಥ ಸಂದರ್ಭದಲ್ಲಿ ಇಡೀ ರಾಜ್ಯದಲ್ಲಿ ಪ್ರತಿಯೊಂದು ರಾಜ್ಯದಲ್ಲಿ ಅವ್ರದ್ದೇ ಆದಂಥ ಹೆಸರಿಟ್ಟು ಇವತ್ತು ಗೌರವಿಸ್ತಾರೆ. ಆದರೆ ನಮ್ಮ ಕರ್ನಾಟಕದಲ್ಲಿ ಏನು ಕಮ್ಮಿಲ್ಲ. ಇವತ್ತು ಕೆಂಪೇಗೌಡರ ಒಂದು ಜಯಂತಿ ತಮ್ಮೆಲ್ಲರಿಗೆ ಶುಭಾಶಯ ಹೇಳಿದ ಸಂದರ್ಭದಲ್ಲಿ ಇವತ್ತು ನಮ್ಮ ನಾಡಿನ ನಿಜವಾದ ಕೆಂಪೇಗೌಡರು ಅಂದರೆ ಸನ್ಮಾನ್ಯ ದೇವೇಗೌಡರು ಅನ್ನೋಂಥ ಮಾತನ್ನು ಇವತ್ತು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಇವತ್ತು ನಾನು ಏನು ಹೇಳ್ತೀನಿ ಅಂದರೆ ಯಾವ ರೀತಿ ಪೂಜೆ ಮಾಡಬೇಕು ಅನ್ನೋಂಥದ್ದು ನಾವು ಅರ್ಥ ಆಗ್ತಾ ಇಲ್ಲ ಅವರಿಗೆ. ಹಂಗಾಗಿ ಅವರಿಗೆ ನಮ್ಮ ಒಗ್ಗಟ್ಟು ಮತ್ತು ಅವ್ರ ಮೇಲೆ ಇಟ್ಟಂಥ ವಿಶ್ವಾಸ, ಪಕ್ಷ ನಿಷ್ಠೆ ಎಲ್ಲ ನಾವು ಜಾತ್ಯತೀತ ಮನೋಭಾವ ಹೊಂದಿ ನಾವೆಲ್ಲರೂ ಅವರ ಜೊತೆಯಲ್ಲಿ ಸದಾ ನನ್ನ ಕೊನೆ ಉಸಿರು ಇರೋವರೆಗೂ ಕೂಡ ದೇವೇಗೌಡರ ಅಪ್ಪಾಜಿಯವ್ರ ಜೊತೆಯಲ್ಲಿ ಇರ್ತೀನಿ ಅನ್ನೋಂಥ ಮಾತನ್ನು ಇವತ್ತು ತಮ್ಮ ಮುಂದೆ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನು ನಿಮ್ಮ ಮನೆ ಮಗಳು, ಏನಾದರೂ ನಿಮಗೇನಾದರೂ ವ್ಯತ್ಯಾಸ ಆದರೆ ನನಗೂ ಕೂಡ ನೋವಾಗ್ತದ. ಆ ಥರ ಏನಿದ್ರೆ ದಯಮಾಡಿ ನನಗೆ ತಿಳಿಸ್ರಿ. ಜಾಸ್ತಿ ನಾನು ಮಾತಾಡೋಕ್ಕೆ ಹೋದಲ್ಲ, ಇನ್ನೂ ಸಾಕಷ್ಟು ನಮ್ಮಿಬ್ಬರು ಮಾನವೀಯರು ಮಾತಾಡ್ತಾರೆ. ತಾವೆಲ್ಲರೂ ಬೆಳಗ್ಗೆಲಿಂದ ಬಂದಿರಿ. ಮನೆಗೆ ಹೋಗೋಂಥ ಸಂದರ್ಭದಲ್ಲಿ ಯುವಕರು ಕೂಡ ಬೈಕ್ ರ್ಯಾಲಿ ಮಾಡಿ ನಮ್ಮ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ದೊಡ್ಡ ಪ್ರಮಾಣದ ಗೌರವಿಸಿರಿ. ನೀವೆಲ್ಲರಿಗೂ ಕೂಡ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತಾ, ಮತ್ತೊಮ್ಮೆ ನನ್ನ ಕ್ಷೇತ್ರದ ದೇವರುಗಳಿಗೆ ನಿಮ್ಮ ಮನೆ ಮಗಳು ಕರಿಯಮ್ಮ ನಾಯಕ್ ಮಾಡುವ ಹೃದಯ ತುಂಬಿದ ಒಂದು ಧನ್ಯವಾದಗಳು. ಯಾಕಂದರೆ ನೀವೇನು ಪರೀಕ್ಷೆನೇ ಮಾಡಲಿಲ್ಲ, ನೀವು ಏನದ ನಿನ್ನಲ್ಲಿ ಅಂತ ಕೇಳಿಲ್ಲ, ಯಾವುದನ್ನಿಲ್ಲ. ನಾನು ನಿಂದಿರ್ತೀನಿ ಅಂತೇಳಿ ದೇವೇಗೌಡ ಅಪ್ಪಾಜಿಯವರು ನನ್ನ ಗುರುತಿಸಿದ ತಕ್ಷಣವೇ ಹನುಮಂತಪ್ಪ ಪಾಲ್ಕೋಡ್ ಸಾವರು, ನಾಡಗೌಡ ಸಾವರು, ಮಹಂತೇಶ್ ಅಣ್ಣವರು, ಇಡೀ ಎಲ್ಲ ನನ್ನ ಜಿಲ್ಲೆಯ ಎಲ್ಲ ಮುಖಂಡರು, ವೆಂಕಟಪ್ಪ ನಾಯಕ್ ಸರ್ ಅವರು ಎಲ್ಲರವರು ಆಶೀರ್ವಾದ ಆದ ಅಂತ ಗೊತ್ತಾದ ತಕ್ಷಣ ನೀವು ಪವಿತ್ರವಾದ ಓಟನ್ನು ಕೊಟ್ಟು ರಾಜ್ಯದಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಎತ್ತಿಡಿದ್ರಿ. ನಿಮಗೆ ಕೋಟಿ ಕೋಟಿ ನಮಸ್ಕಾರಗಳು. ನಿಮ್ಮ ಜೊತೆಯಲ್ಲಿ ನಾನು ಸದಾ ಇರ್ತೀನಿ. ನನಗೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂಥ ಎಲ್ಲ ವೇದಿಕೆಗೆ ತಮಗೆ ವಂದಿಸಿ ನಾನು 2 ಮಾತುಗಳನ್ನು ಮುಗಿಸ್ತೀನಿ. ನಮಸ್ಕಾರ.